ದಶಕಗಳಿಂದಲೂ ಕೋರ್ಟು ಅಥಾರಿಟಿ ಧರಣಿ ಅಂತ ಸದಾ ಸುದ್ದಿಯಲ್ಲಿರೋ ಕಾವೇರಿ ವಿವಾದಕ್ಕೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರತಿ ಬಾರಿ ಗಲಾಟೆ ಭಿನ್ನಾಭಿಪ್ರಾಯಗಳು ಮೂಡಿ ಬರುತ್ತಿದ್ದು, ಇದೀಗ ಮುಖಾಮುಖಿ ಕುಳಿತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳೋ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಆಹ್ವಾನ ನೀಡಿದೆ ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಹೌದು, ಕಾವೇರಿ ನೀರು ಹಂಚಿಕೆ ಮತ್ತೆ ಬಹುಚರ್ಚಿತ ಮೇಕೆದಾಟು ಅಣೆಕಟ್ಟು ವಿವಾದವನ್ನ ಇತ್ಯರ್ಥ ಮಾಡಿಕೊಳ್ಳೋಕೆ ಕರ್ನಾಟಕ ಬಹುದೊಡ್ಡ ಹೆಜ್ಜೆ ಇಟ್ಟಿದೆ. ಬರುವ ಆಗಸ್ಟ್ 3ರಂದು ಬೆಂಗಳೂರಿಗೆ ಬನ್ನಿ, ಸಂಧಾನ ಮಾತುಕತೆ ನಡೆಸೋಣ ಅಂತ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಅಧಿಕೃತ ಆಹ್ವಾನ ಕಳಿಸಲಾಗಿದೆಯಂತೆ. ಒಂದು ವೇಳೆ ವಿಜಯ್ ಈ ಆಹ್ವಾನ ಒಪ್ಪಿ ಬಂದ್ರೆ ಇಬ್ಬರು ಸಿಎಂಗಳು ಮುಖಾಮುಖಿ ಕುಳಿತು ಚರ್ಚೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಈ ಭೇಟಿಯಲ್ಲಿ ಮುಖ್ಯವಾಗಿ ಚರ್ಚೆಯಾಗೋದು ಸಂಕಷ್ಟ ಪರಿಹಾರ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ. ಅಂದ್ರೆ ಮಳೆ ಕಡಿಮೆಯಾಗಿ ಬರಗಾಲ ಬಂದಾಗ ನೀರನ್ನು ಹೇಗೆ ಹಂಚಿಕೊಳ್ಳಬೇಕು ಅನ್ನೋದನ್ನ ತೀರ್ಮಾನಿಸೋದು. ಎಸ್, ಕರ್ನಾಟಕದಲ್ಲಿ ಈಗ ಬರ ಪರಿಸ್ಥಿತಿ ಇರೋದ್ರಿಂದ ನಿನ್ನೆಯಷ್ಟೇ CWMA ಕೂಡ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಆದೇಶಿಸಿತ್ತು. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ಮಾತುಕತೆ ಹೆಜ್ಜೆ ಇಟ್ಟಿರುವುದು ನಿಜಕ್ಕೂ ಮಹತ್ವದ ಬೆಳವಣಿಗೆ. ಮೇಕೆದಾಟು ಯೋಜನೆ ಜಾರಿಯಾದರೆ ತಮಿಳುನಾಡಿಗೆ ಮಳೆಗಾಲದಲ್ಲಿ ಹೇಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ವಿಜಯ್ ಅವರಿಗೆ ಮನವರಿಕೆ ಮಾಡಿಕೊಡೋದು ಕರ್ನಾಟಕದ ಪ್ಲಾನ್. ಆದರೆ ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ವಿಜಯ್ ಅವರು ಈ ಆಹ್ವಾನವನ್ನು ಸ್ವೀಕರಿಸಿ ಆಗಸ್ಟ್ 3ಕ್ಕೆ ಬೆಂಗಳೂರಿಗೆ ಬರ್ತಾರಾ ಅಥವಾ ತಮ್ಮ ಹಳೆಯ ರಾಜಕೀಯ ನಿಲುವನ್ನೇ ಮುಂದುವರಿಸ್ತಾರಾ ಅನ್ನೋದೇ ಸದ್ಯಕ್ಕಿರೋ ದೊಡ್ಡ ಪ್ರಶ್ನೆ. ವರ್ಷಗಳಿಂದ ಕೋರ್ಟ್ ಅಂಗಳದಲ್ಲಿ ಉಳಿದುಕೊಂಡಿರೋ ಈ ಸಮಸ್ಯೆಗೆ ಈ ಸಂಧಾನ ಸಭೆಯಿಂದಾದರೂ ಒಂದು ಶಾಶ್ವತ ತಾರ್ಕಿಕ ಅಂತ್ಯ ಸಿಗುತ್ತಾ, ಎರಡೂ ರಾಜ್ಯದ ರೈತರಿಗೆ ಒಳಿತಾಗುತ್ತಾ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾದು ನೋಡೋಣ.